ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಅಕ್ಷಯ ತೃತೀಯ ದಿನ ಅಂತ ಹೇಳಿ ಬೇಗನೆ ಎದ್ದು ಬಾಗಿಲನ್ನು ತೊಳೆದು ರಂಗೋಲಿ ಹಾಕಿ ಮನೆಯೆಲ್ಲ ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಶಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಬೇಕು. ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆನ್ನೆನೇ ಅಕ್ಷಯ ತೃತೀಯ ದಿನ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಅಡುಗೆ ಮನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಮನೆ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ನೆನ್ನೆನೇ ಮಾಡಿಕೊಂಡು ದೀಪ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಅಂದರೆ ಒಂದು ಸ್ವಲ್ಪ ದೇವ್ರ ಮನೆ ಹೂವೆಲ್ಲನ ಅಲಂಕಾರ ಮಾಡಿ ಪೂಜೆ ಮಾಡಬೇಕಷ್ಟೆ. ನಾನು ಫ್ರೆಶಪ್ ಆಗಿ ಸ್ನಾನ ಮಾಡಬೇಕು. ಅಷ್ಟರಲ್ಲಿ ಹಸ್ಬೆಂಡ್ ಹೂವು ತರಕ್ಕೆ ಹೋಗಿದ್ರು ಅಂತ ಹೇಳಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಇಡ್ಲಿ ಕೂಡ ರೆಡಿ ಆಗಿರುತ್ತೆ ಅಂತ ಹೇಳಿ ಇಡ್ಲಿ ಬೇಯಾಕ್ಬಿಟ್ಟು ಇಟ್ಬಿಟ್ಟು ಹೋಗೋಣ. ಅಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಪೂಜೆ ಮಾಡೋಷ್ಟರಲ್ಲಿ ಇಡ್ಲಿ ಕೂಡ ರೆಡಿ ಆಗಿರುತ್ತೆ ತಿಂಡಿಗೆ ಅಂತ ಹೇಳಿ ಎಲ್ಲನೂ ಇಡ್ಲಿ ಪಾತ್ರೆಗೆ ಎಲ್ಲನೂ ಹಾಕ್ಬಿಟ್ಟು ಹೋಗ್ತಾ ಇದ್ದೆ. ಮಗಳು ಮಲಗಿದ್ಲು. ಅವಳು ಮಲಗಿರಲಿ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿದ್ದೆ ನಾನು ಆಲ್ಮೋಸ್ಟು. ಯಾಕೆಂದರೆ ನಾನು ಪೂಜೆ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಆಗುತ್ತೆ, ತಿಂಡಿನೂ ಕೂಡ ರೆಡಿ ಆಗುತ್ತೆ ಅಂತ ಹೇಳಿ ಅದು ಬೇಯ್ತಾ ಇರಲಿ ಅಂತ, ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ ಅಂತ ಹೇಳಿ ರೆಡಿ ಮಾಡಿಬಿಟ್ಟು ಹೋದೆ. ಫೈನಲಿ ಈಚೆಲ್ಲ ತೊಳೆದು ಬಾಗಿಲಿಗೆಲ್ಲ ರಂಗೋಲೆ ಹಾಕಿ ಮನೆಯೆಲ್ಲನೂ ಒರೆಸಿ ಹಾಕಿದೆ. ಈಗ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಹೂ ಮುಡಿಸಿ ಪೂಜೆ ಮಾಡಬೇಕು. ಆ್ಯಕ್ಚುಲಿ ನೆನ್ನೆನೇ ಎಲ್ಲನೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಕ್ಷಯ ತೃತೀಯ ದಿನ ಆಗಿರೋದ್ರಿಂದ ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ಹಾಗೆ ಈ ಒಂದು ವಿಡಿಯೋದಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಇವತ್ತು ಅಕ್ಷಯ ತೃತೀಯ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ಇವತ್ತು ಒಳ್ಳೆಯ ದಿನ ಅಂತ. ಯಾವುದೇ ಒಂದು ಶುಭ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಒಂದು ವಸ್ತುನೋ ಅಥವಾ ಏನೋ ಒಂದು ಖರೀದಿ ಮಾಡಬೇಕಿದ್ರು ಇವತ್ತು ಒಳ್ಳೆಯ ದಿನ ಅಂತ ಹೇಳ್ತಾರೆ. ನಾನು ಪ್ರತಿ ವರ್ಷ ಅಕ್ಷಯ ತೃತೀಯ ದಿನ ಏನು ತಗೊಳ್ತೀನಿ, ಯಾವ ಥರ ನನ್ನ ದಿನ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಂದರೆ ಅಷ್ಟು ಒಂದು ಏನು ದೊಡ್ಡ ಅಮೌಂಟಲ್ಲಿ ಏನು ನಾನು ತಗೊಳ್ಳೋಕೆ ಹೋಗಲ್ಲ. ಯಾಕೆಂದರೆ ಪ್ರಾಬ್ಲಮ್ಗಳು 108 ಒಂದು ವ್ಯವಹಾರಗಳು ಇರುತ್ತೆ. ಅದಕ್ಕೋಸ್ಕರ ಪ್ರತಿ ವರ್ಷ ಅಕ್ಷಯ ತೃತೀಯ ದಿನ ನಾನು ನನಗೆ ಗೊತ್ತಿರೋ ಅಂತಂದರೆ ನಾನು ಮದುವೆ ಆದ 5 ವರ್ಷ ಆದಮೇಲೆ ನಾನು ಅಕ್ಷಯ ತೃತೀಯ ದಿನ ಆಚರಣೆ ಅಂತ ಮಾಡೋದು. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಅಕ್ಷಯ ತೃತೀಯ ದಿನ ಯಾವ ಥರ ಹೆಂಗೆ ಏನು ಅಂತ. ಬಟ್ ಆ ಥರ ಏನಿಲ್ಲ, ದೇವ್ರ ಮನೆ ರೆಡಿ ಮಾಡ್ತೀನಿ, ಹೂವು ಅಲಂಕಾರ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಮಾಮೂಲಿ ಏನಾದರೂ ಒಂದು ತಂದು ಪೂಜೆ ಮಾಡ್ತೀನಿ. ಆಮೇಲೆ ಹೋಗಿ ಏನಾದರೂ ಒಂದು ಚಿಕ್ಕ ಸಣ್ಣ ಪುಟ್ಟ ಒಂದು ಬೆಳ್ಳಿ ಐಟಮೋ ಚಿನ್ನದ ಐಟಮೋ ತೊಗೊಂಡು ಬರ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಅಕ್ಷಯ ತೃತೀಯ ದಿನ ತುಳಸಿ ಆಗಿರ್ಬೋದು ಅಥವಾ ತುಳಸಿ ಗಿಡ ಆಗಿರ್ಬೋದು, ಒಂದು ಏನಂತಾರೆ ಉಪ್ಪು, ಹಳ್ಳುಪ್ಪಾಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಇದೆಲ್ಲ ತರೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ನನಗೆ ಗೊತ್ತಿರೋಂಗೆ ನಾನು ಮಾಡ್ತೀನಿ ಅಷ್ಟೇ. ನಾನು ತುಳಸಿ ಗಿಡ ನಮ್ಮದು ತುಳಸಿ ಗಿಡ ಎಲ್ಲ ಒಣಗೋಗಿತ್ತು ಅಂತ ಹೇಳಿ ಆ ತುಳಸಿ ಗಿಡ ತಂದು ನೆಟ್ಟಿದ್ದೀನಿ. ಪೂಜೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ತುಳಸಿ ಗಿಡ ತಂದು ನೆಟ್ಟಿರೋದು ನಮ್ಮ ಹಸ್ಬೆಂಡ್ 3 ಗಿಡ ತಂದು ನೆಟ್ಟಿದ್ದಾರೆ, ಯಾವುದ್ರಲ್ಲಾದರೂ ಬರಲಿ ತುಳಸಿ ಗಿಡ ಅಂತ ಹೇಳಿ. ಯಾಕೆ ತುಂಬ ಜನದಿಂದ ಒಣಗೋಗ್ತಿತ್ತು, ಏನಕ್ಕೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಇವಾಗ ತಂದು 3 ಪಾಟಿಗೂ ನೆಟ್ಬಿಟ್ಟಿದ್ದಾರೆ. ಯಾವುದಾದ್ರೂ ಒಂದು ಚೆನ್ನಾಗಿ ಗಿಡನ ನೆಟ್ಟಿದ್ದಾರೆ, ಯಾವುದಾದ್ರೂ ಒಂದು ಚೆನ್ನಾಗಿ ಬರಲಿ ಅಂತ ಹೇಳಿ. ಸ್ನಾನ ಮಾಡಿಕೊಂಡು ನಾನು ಯಾವ ಥರ ಪೂಜೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ. ನಾನು ಇವತ್ತಿನ ಒಂದು ಏನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಏನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರೆ ಅದನ್ನು ಸ್ನಾನ ಮಾಡಿ ಫ್ರೆಶಪ್ ಆಗಿ ಪೂಜೆ ಎಲ್ಲ ಆದಮೇಲೆ ಹೇಳ್ತೀನಿ. ಏನು ತಗೋಬೇಕು ಇವತ್ತು ಅಕ್ಷಯ ತೃತೀಯ ದಿನ, ಏನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸ್ನಾನ ಮಾಡಿ ಫ್ರೆಶಪ್ ಆಗಿ ಪೂಜೆ ಎಲ್ಲ ಆದಮೇಲೆ ಹೇಳ್ತೀನಿ. ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ರೆ ಅವ್ರು ಬರೋಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮೇಲೆ ರೆಡಿ ಮಾಡಿ ಪೂಜೆ ಮಾಡಿರ್ತೀನಿ. ಇಲ್ಲಿ ಇಡ್ಲಿಗೆ ಬೇಯಕ್ಕಿಟ್ಟಿದ್ದೀನಿ, ತಿಂಡಿಗೆ ಲೇಟಾಗಿಬಿಡುತ್ತೆ ಎಲ್ಲ ರೆಡಿ ಮಾಡೋ ಗಂಟೆ ಅಂತ, ಅದು ನಿಧಾನಕ್ಕೆ ಬೇಯ್ತಾ ಇರಲಿ ಅಂತ ಹೇಳಿ ಈಗ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ಬಂದು ಏನು ತಗೊಳ್ತೀನಿ ಅಂತ ಹೇಳ್ತೀನಿ. ಪೂಜೆ ಎಲ್ಲ ಆದಮೇಲೆ ವೇಟ್ ಮಾಡಿ. ಫೈನಲಿ ನಾನು ಕೂಡ ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ಈಗೆಲ್ಲ ಆದಮೇಲೆ ದೇವ್ರ ಮನೆ ರೆಡಿ ಮಾಡಿಬಿಡೋಣ ಅಂತ ದೇವ್ರ ಮನೆ ಕೂಡ ರೆಡಿ ಮಾಡಿ ಹೂವು ಅಲಂಕಾರ ಮಾಡಿ ಎಲ್ಲ ಆಯಿತು. ನೋಡ್ತಾ ಇರ್ಬೋದು, ಹೂವೆಲ್ಲ ಮುಡಿಸಿ ಫೋಟೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಈಗ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಅಕ್ಷಯ ತೃತೀಯ ದಿನ ಯಾವುದೇ ಒಂದು ಕೆಲಸನ ನಾವು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ನಾನು ಮದುವೆ ಆದ 5 ವರ್ಷ ಆದಮೇಲೆ ನನಗೆ ಗೊತ್ತಾಯಿತು ಅಕ್ಷಯ ತೃತೀಯ ದಿನ ಯಾವ ರೀತಿ ಮಾಡಬೇಕು ಏನು ಅಂತ. ಏನೋ ಅಕ್ಷಯ ಕುಂಡ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ, ನನಗೂ ಮಾಡಬೇಕು ಅಂತ ಆಸೆ ಇದೆ. ಬಟ್ ನನಗೆ ಅದು ಯಾವ ರೀತಿ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಒಬ್ಬರು ಗೊತ್ತಿರೋರು ಹೇಳ್ತೀನಿ ಅಂತ ಹೇಳಿದ್ರು. ನನಗೆ ಅಂದರೆ ನಮ್ಮ ಅತ್ತೆ ಇರೋದ್ರಿಂದ ಈ ವರ್ಷ ಏನು ಪೂಜೆ ಮಾಡಬಾರ್ದು ಅಂತ ಹೇಳಿ ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ನಾನು ಮಾಮೂಲಿ ಪ್ರತಿ ವರ್ಷ ಯಾವ ರೀತಿ ಮಾಡ್ತಿದ್ದೆ ಆ ರೀತಿ ಮಾಡ್ತೀನಿ. ಅಂದರೆ ಪ್ರತಿ ವರ್ಷ ಪೂಜೆ ಮಾಡಬೇಕಾದ್ರೆ ಮಾಮೂಲಿ ಫೋಟೋಕ್ಕೆಲ್ಲ ಹೂವೆಲ್ಲ ಅಲಂಕಾರ ಮಾಡಿ ದೀಪ ಎಲ್ಲ ಬೆಳಗ್ಗೆ ರೆಡಿ ಮಾಡಿ ಒಂದು ಉಪ್ಪಿನ ಪೊಟ್ಟಣ ಮಡಗಿ ಅದ್ರ ಮೇಲೆ ಹೂ ಮಡಗಿ ಪೂಜೆ ಮಾಡ್ತೀನಿ. ಅಂದರೆ ಎದ್ದ ತಕ್ಷಣ ಒಂದು
ನಾವೀಗ ಒಡವೆ ಅಂಗಡಿಗೆ ಹೋಗಿ ಏನೋ ಒಂದು ತರೋಕ್ಕಾಗಲ್ಲ ಅಥವಾ ಏನೋ ಇರೋರು ಪೂಜೆ ಮಾಡಲೇಬೇಕು, ನಮ್ಮ ಮನೆಗೆ ಒಂದು ಸಣ್ಣ ಪುಟ್ಟದಾದರೂ ಒಂದು ರೂಪದಲ್ಲಿ ಲಕ್ಷ್ಮಿ ಬರಲಿ ಅನ್ನೋರು ಇರೋರು ಈ ರೀತಿ ಪೂಜೆ ಮಾಡಿದ್ರೆ ಸಾಕು, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಈ ರೀತಿ ಮಾಡ್ತೀನಿ. ನನಗೆ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ. ನನಗೆ ಅದೊಂದು ಅಂದರೆ ಹಳೆ ಯೂಟ್ಯೂಬ್ ಚಾನಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ, ನಾನು ಹಳೆ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ಏನೋ ಪ್ರಾಬ್ಲಮ್ ಆಗಿ ಅನಿವಾರ್ಯ ಕಾರಣದಿಂದ ನನ್ನ ಯೂಟ್ಯೂಬ್ ಚಾನಲ್ಲು ಅದು ಬರ್ತಾ ಇಲ್ಲ. ಅದಕ್ಕೋಸ್ಕರ ನನಗೆ ಅದರಲ್ಲಿ ತುಂಬಾ ವೀಡಿಯೋಗಳು ಇತ್ತು. ಅದರಲ್ಲೆಲ್ಲ ನೋಡೋಕ್ಕೊಂಥರ ಚೆನ್ನಾಗಿತ್ತು, ಒಂಥರ ಖುಷಿ ಅನ್ನಿಸ್ತಾ ಇತ್ತು ಅದ್ರಲ್ಲಿ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೆ. ನನಗೆ ಫಸ್ಟ್ ಆಫ್ ಆಲ್ ಮಲೆ ಮಹದೇಶ್ವರಂ ಬೆಟ್ಟದ್ದು ಪಾದಯಾತ್ರೆ ನಡ್ಕೊಂಡು ಹೋಗಿದ್ದು ನಾನು ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಮಾಡಬೇಕು ಅಂತ ಅದು ಚಾನಲ್ ಓಪನ್ ಮಾಡಿದೆ. ಬಟ್ ಅನಿವಾರ್ಯ ಕಾರಣದಿಂದ ಅದು ಈಗ ಬರ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ಹೊಸ್ದಾಗಿ ಚಾನಲ್ ಮಾಡಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಅದರಲ್ಲಿ ನೋಡಿದರೆ ವೀಡಿಯೋಸ್ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ತೀರೋಗಿರೋದು ಎಲ್ಲ ಪ್ರತಿಯೊಂದು ಕೂಡ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಪ್ರತಿಯೊಂದು ವೀಡಿಯೋನು ಕೂಡ ಆ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ಚಾನಲ್ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ, ಪದೇ ಪದೇ ಹೇಳೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಕ್ಷಯ ತೃತೀಯ ದಿನ ಈ ರೀತಿ ನಾನು ಪೂಜೆ ಮಾಡ್ತೀನಿ, ಈ ರೀತಿ ನಮ್ಮ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಅಷ್ಟೊಂದು ಗ್ರ್ಯಾಂಡಾಗೂ ಮಾಡಲ್ಲ, ಅಷ್ಟೊಂದು ಸಿಂಪಲ್ಲಾಗೂ ಮಾಡಲ್ಲ, ನನಗೆ ಯಾವ ರೀತಿ ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ನೋಡ್ತಾ ಇರ್ಬೋದು ನೀವು, ನಮ್ಮ ಹಸ್ಬೆಂಡು ಇವತ್ತು ತುಳಸಿ ತರಬೇಕು ಅಂತ ಹೇಳಿ ಇವತ್ತೇ ತರಬೇಕು ಅಂತ ಹೇಳಿ ತೊಗೊಂಡು ಬಂದು 3 ಪಾಟ್ ಹಾಕಿದ್ದಾರೆ. ನಮ್ಮನೇಲಿ ತುಳಸಿ ತುಂಬ ಒಣಗೋಗ್ತಿತ್ತು ಅಂತ, ಎಷ್ಟು ಚೆನ್ನಾಗಿ ಬಂದಿತ್ತು ಅಷ್ಟು ಈ ವರ್ಷ ಅತ್ತೆ ತೀರೋದ್ಮೇಲೆ ಯಾಕೋ ತುಳಸಿ ಗಿಡನೇ ಏಳಿಗೆ ಇರಲಿಲ್ಲ. ಅದಾದಮೇಲೆ ನೋಡ್ತಾ ಇರ್ಬೋದು ಹಸ್ಬೆಂಡ್ಗೂ ಮಗಳಿಗೂ ಇಬ್ಬರು ಕೂಡ ನಾಷ್ಟ ಹಾಕ್ಕೊಟ್ಟೆ ಇಡ್ಲಿನ. ನಾನು ಪೂಜೆ ಎಲ್ಲ ಮಾಡೋಷ್ಟಕ್ಕೆ ಕರೆಕ್ಟಾಗಿ ಇಡ್ಲಿ ಎಲ್ಲ ಬೆಂದಿತ್ತು. ಅವರು ಫಸ್ಟ್ ನನಗೆ ಹಾಕ್ಕೊಟ್ಬಿಡು, ಆಮೇಲೆ ಬೇಕಾದರೆ ನೀನು ತಿನ್ನು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಮಗಳು ಕೂಡ ಎದ್ದು ಫ್ರೆಶಪ್ ಆಗಿ ಬಂದಳು, ಅವಳು ಕೂಡ ಇಬ್ಬರಿಗೂ ಹಾಕ್ಕೊಟ್ಟೆ. ಫೈನಲಿ ಪೂಜೆ ಎಲ್ಲ ಆಯಿತು. ನೋಡಿದ್ದೀನಿ ಪೂಜೆ ಮಾಡಾಯಿತು. ಹಸ್ಬೆಂಡು ಮತ್ತು ಮಕ್ಕಳು ಇಬ್ಬರು ತಿಂಡಿ ಹಾಕ್ಕೊಟ್ಟೆ, ತಿಂತಾ ಇದ್ದಾರೆ. ಪೂಜೆ ಆದಮೇಲೆ ಹೇಳ್ತೀನಂತೆ ಇವತ್ತು ಏನು ತಗೊಳ್ತೀನಂತ. ನನಗೆ ಆಲ್ಮೋಸ್ಟ್ ಪ್ರತಿ ವರ್ಷವೂ ನಾವು ಮೂಗ್ಬೆಟ್ಟು ಮತ್ತು ಉಂಗುರ, ಒಂದು ಜೊತೆ ಇಯರಿಂಗ್, ಜಾಸ್ತಿ ಮೂಗ್ಬೆಟ್ಟು ಮತ್ತು ಕಾಲ್ಚೆನೇ ತಗೊಂಡಿದ್ದು, ಮತ್ತು ಕಾಲುಂಗುರ ಏನೋ ತಗೊಂಡಿದ್ದು ಅಲ್ವ ರೀ. ವಾಲೆ ಯಾವಾಗ ಕೊಡಿಸಿದ್ದೆ, ಒಂದು ಜೊತೆ ವಾಲೆ ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇತ್ತು ಅಂತ ಹೇಳಿ ಒಂದು 8ನೇ ವರ್ಷ 9ನೇ ವರ್ಷದಲ್ಲೇ ಇರಬೇಕು, ಆವಾಗ ಒಂದು ಜೊತೆ ಇಯರಿಂಗ್ ತೊಗೊಂಡಿದ್ದೆ ಒಂದು 3 ಗ್ರಾಮ್ಗೆ. ಈ ಸತಿ ಹೋದ ವರ್ಷ 1.5 ಗ್ರಾಮು ಉಂಗುರ ಕೊಡಿಸಿದ್ದಾರೆ. ಈ ವರ್ಷ ಏನು ಕೊಡಿಸ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು ಚಿಕ್ಕದು ಮೂಗ್ಬೆಟ್ಟು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಸಾಕು ಅಂತ. ಬಳೆ ಮಾಡಿಸ್ಕೋಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ. ಯಾವುದಾದ್ರೂ ಅಮೌಂಟು ಬರೋ ಕಡೆ ಒಂದು ಸ್ವಲ್ಪ ಅಮೌಂಟು ಸ್ಟ್ರಕ್ ಆಗಿಬಿಟ್ಟಿದೆ, ಅದು ಬಂದರೆ ಬಳೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು ಚಿಕ್ಕದಾಗಿ ಏನಾದರೂ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ತೊಗೋಬೇಕು ಅಂತ. ನನ್ನ ಐಡಿಯಾ ಇರೋದು ಅದು, ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ. ನೋಡೋಣ, ಅಂಗಡಿಗೆ ಹೋದ್ಮೇಲೆ ಶಾಪ್ ಹೋದ್ಮೇಲೆ ಗೊತ್ತಾಗುತ್ತೆ. ಇವತ್ತು ಡ್ಯೂಟಿ ಕೂಡ ರಜಾ ಹಾಕಿದ್ದೀನಿ. ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೋವು, ಇದಕ್ಕಿದ್ದಂಗೆ ತಲೆನೋವು ಜಾಸ್ತಿ ಆಗಿಬಿಟ್ಟು, ಅಂದರೆ ಫುಲ್ ತಲೆನೋವು ಇದ್ದರೆ ಮಾತ್ರ ನುಂಗ್ಬಿಟ್ಟು ಹೋಗ್ಬೋದು. ಬಟ್ ನನಗೆ ಈ ಸೈಡ್ ಮಾತ್ರ ಸಿಕ್ಕಾಪಟ್ಟೆ ತಲೆನೋವು. ಹೆಂಗಾಗ್ತಿದೆ ಅಂದರೆ ಇಷ್ಟು ಬೊಕ್ಕೊಂಡ್ರೆ ಒಂಥರ ಏನೋ ಫುಲ್ ಎಲ್ಲ ಕಲ್ಲಾದಂಗೆ ಆಗುತ್ತೆ, ಆ ಥರ ಒಂಥರ ತಲೆ ಸುತ್ತು ಆ ಥರ ಬರುತ್ತೆ. ಅದಕ್ಕೋಸ್ಕರ ಡ್ಯೂಟಿ ಬಂಕ್. ಇವತ್ತು ಡ್ಯೂಟಿಗೂ ಕೂಡ ಹೋಗಿಲ್ಲ. ತಿಂಡಿ ತಿಂದ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿದ್ದು ಬಂದು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿದ್ದು ಬಂದು ಆಮೇಲೆ ಸಿಟಿಗೆ ಹೋಗಿ ಶಾಪ್ ಮಾಡ್ಕೊಂಡು ಬರಬೇಕು. ಈಗ ಹಸ್ಬೆಂಡು ಮತ್ತು ಮಗಳು ಇಬ್ಬರು ತಿಂಡಿ ತಿಂತಾಯಿದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ ನಾನು ನೋಡಿದ್ರೆ ಒಂದು ಸ್ವಲ್ಪ ಇಲ್ಲಿ ಆ ಥರ ಎಲ್ಲ ಕಣ್ಣೆಲ್ಲ ಒಂದು ಸ್ವಲ್ಪ ಒಂಥರ ರೆಡ್ಡು ಮತ್ತು ಒಂದು ಸ್ವಲ್ಪ ಮುಖೆಲ್ಲ ಒಂದು ಸ್ವಲ್ಪ ದಪ್ಪಾದಂಗೆ ಕಾಣಿಸ್ತೈತೆ. ಆ ತಲೆಬಾರಿಗೆ ಒಂಥರ ಅನ್ನಿಸ್ತೈತೆ. ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ 1 ಅವರ್ 1/2 ಅವರ್ ನಿದ್ದೆ ಮಾಡಿಬಿಟ್ರೆ ಚೆನ್ನಾಗಿ ರೆಸ್ಟು. ನನಗೆ ನಮ್ಮ ಹಸ್ಬೆಂಡು ತಲೆ ಆಡಿಸ್ತಾ ಇದ್ದಾರೆ ಹೇಗಂದರೆ, ಅದಕ್ಕೋಸ್ಕರ ಡ್ಯೂಟಿ ಕೂಡ ರಜೆ ಹಾಕಿದ್ದೀನಿ. ಯಾಕೆಂದರೆ ಸಿಕ್ಕಾಬಿಟ್ಟೆ ಬಿಸಿಲು. ನೆನ್ನೆ ಒಂದು ಸ್ವಲ್ಪ ಹೊರಗಡೆ ಕೆಲಸ, ಬಿಸಿಲಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೊಂದು ಸ್ವಲ್ಪ ಓಡಾಡ ಬ್ಯಾಂಕು ಅದು ಇದು ಅಂತ. ಯಾಕೆಂದರೆ ಇವತ್ತು ಮತ್ತು ನಾಳೆ 2 ದಿನ ಗೌರ್ಮೆಂಟ್ ರಜೆ ಇರೋದ್ರಿಂದ ಬ್ಯಾಂಕು ಹಿಂಗೆಲ್ಲ ಓಡಾಡೋದನ್ನ, ಅದರಿಂದ ಒಂದು ಸ್ವಲ್ಪ ಬಿಸಿಲಲ್ಲಿ ತಿರುಗಾಡೋದು, ಅದರಿಂದ ಏನಾದರೂ ಒಂದು ಸ್ವಲ್ಪ ತಲೆನೋವು ಸಿಕ್ಕಾಬಿಟ್ಟೆ ಬಂದಿದೆ. ಅದಕ್ಕೋಸ್ಕರ ಸರ್ಗೆ ರಜಾ ಹೇಳಿ ಇವತ್ತು ಬರಲ್ಲ ಸರ್ ಅಂತ ಹೇಳಿಬಿಟ್ಟು ರಜಾ ಹಾಕ್ಬಿಟ್ಟಿದ್ದೀನಿ. ಈಗ ಒಂದು ತಿಂಡಿ ಎಲ್ಲ ತಿಂದ್ಕೊಂಡು, ಪೂಜೆ ಎಲ್ಲ ಆಗಿದೆ, ತಿಂಡಿ ತಿಂದ್ಕೊಂಡು ಒಂದು ಸ್ವಲ್ಪ ಒಂದು ಮಾತ್ರೆ ನುಂಗ್ಕೊಂಡು ಮಲಿಕೊಂಡ್ಬಿಟ್ರೆ ಒಂದು ಅರ್ಧ ಗಂಟೆ ಒಂಥರ ಮೈಯೆಲ್ಲ ಅಗ್ರ ಆಯ್ತದೆ. ನಾನು ಹೇಳ್ತಾ ಇದ್ರೆ ನಮ್ಮ ಹಸ್ಬೆಂಡ್ ಎಗಿತಾ ಇದ್ದಾರೆ. ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಮನಸ್ಸು ಮತ್ತು ಎಲ್ಲ ಮೈಂಡೆಲ್ಲ ಫ್ರೆಶ್ ಆಗುತ್ತೆ. ಆಮೇಲೆ ಸಿಟಿಗೆ ಹೋಗಿ ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೆ ಅಂತ ಅಂದ್ಕೊಳ್ತೀನಿ. ಮಧ್ಯಾಹ್ನ ಮೇಲೆ ಹೋಗಿ
ಏನು ತೊಗೊಂಡ್ಬಂದ್ವಿ ಅಂತ ತೋರಿಸ್ತೀನಿ ಈಗ. ಹೇಳಿ, ಅದೇನೋ ಹೇಳ್ತಿದ್ರೆ ಕತ್ತಲಾಡಿಸ್ತಿದ್ರಿ, ಏನ ಹೇಳಿ ಈಗ. ಹೌದು, ಏನು ತಗೊಡ್ತೀರಾ? ನಿಮ್ಮ ಡೈಲಾಗ್ ಅದೆಲ್ಲ ತೋರಿಸಿದ್ದು ಹೆಂಗೋ ತೋರಿಸ್ತಿರಲ್ಲ. ಕೈಗೆ 4 ಬಳೆ, ಕೈಗೆ 4 ಬಳೆ, ಲಾಂಗ್ ಸರ, ಯಾರು ಮಾಡಿಸ್ಬಾರ್ದು ಆ ಥರ ಲಾಂಗ್ ಸರ. ಆಮೇಲೆ ಗೋಮಳ ಸರ, ಆಮೇಲೆ ಕಾಲು ಚೈನು, ಚಿನ್ನದ ಕಡಗ, ಸಿಲ್ಕು, ಅಷ್ಟೇ ಮಾಡಿಸ್ಬಿಟ್ಟು ಅವ್ರ ಅಪ್ಪ ಮನೆ ಜವಾಬಾರ ಕರ್ಕೊಂಡ್ಬಿಟ್ಟು ತಗೊಟ್ಬಿಟ್ಟು ನಾವು ಅಪ್ಪನ ಮನೆ ಕರ್ಕೊಂಡ್ಬಿಟ್ಟು ಬಂದ್ಬಿಡು. ಆಯಿತು, ಅಕ್ಷಯ ತೃತೀಯ ಅಲ್ವಾ ಇವತ್ತು, ತಗೊಟ್ಬಿಡಿ. ನೀವು ಹೇಳಿದಾನೆ ತಗೊಳ್ಳಿ, ನೀವು ಅಪ್ಪ ಮನೆ ಹೋಗಿ ಇದ್ದು ಬತ್ನಿ. ಯಾಕೆ ಹಸ್ಬೆಂಡು ಮಕ್ಕಳದು ಎಲ್ಲ ತಿಂಡಿ ತಿಂದಾಯಿತು. ನನ್ನ ಮಗ ಇಲ್ಲ, ಅವನು ಊರಿಗೆ ಹೋಗಿದ್ದಾನೆ. ನಾನು, ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡು 3 ಜನ ಇರೋದು. ಸರಿ ಅಂತ ಹೇಳ್ಬಿಟ್ಟು, ಮಮ್ಮಿ ನೀ ತಿನ್ಕೊಂಬಿಡು ತಿಂಡಿನ, ನಾನು ಅಷ್ಟರಲ್ಲಿ ನಿಂಗೆ ಕಾಫಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನು ಕೂಡ ತಿಂಡಿ ತಿನ್ಕೊಂಡೆ. ಫೈನಲಿ ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ನಾನು ಮಾತ್ರ ನುಂಗಷ್ಟರಲ್ಲಿ ಅವಳು ಕಾಫಿ ಕೂಡ ಮಡಗಿದ್ಲು. ಒಂದು ಸ್ವಲ್ಪ ಜ್ಯೂಸ್ ಮಾಡಿ ಮಡಗಿಬಿಡು ಮಮ್ಮಿ ನನಗೆ, ಮ್ಯಾಂಗೋ ಜ್ಯೂಸ ಅಂತ ಹೇಳಿದ್ಲು. ಅವಳಿಗೆ ಮ್ಯಾಂಗೋ ಜ್ಯೂಸ್ ಅಂದರೆ ತುಂಬ ಇಷ್ಟ. ಮ್ಯಾಂಗೋನ ಹಂಗೆ ತಿನ್ನಿ ಅಂತೇಳಿ ತಿನ್ನಲ್ಲ. ನನ್ನ ಮಗನೂ ಕೂಡ ಮಗಳು ಇಬ್ಬರು ಕೂಡ ಬೇಕಾದ್ರೆ ಜ್ಯೂಸ್ ಮಾಡಿಕೊಟ್ರೆ ಕುಡಿತಾರೆ ಅಂತ ಹೇಳಿ ಅವ್ರಿಗೆ ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಕಾಫಿ ಮಡಗೋಷ್ಟರಲ್ಲಿ ನಾನು ಈ ಸೈಡ್ ಮ್ಯಾಂಗೋ ಜ್ಯೂಸ್ ಮಾಡಿಕೊಡ್ತಾ ಇದ್ದೆ. ಅಂದರೆ ಇದು ಕಾಮ್ ಕಸ್ತೂರಿ ಅಂತ ಹೇಳಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಹೆಲ್ತಿಯಾಗಿರುತ್ತೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ತಂದು ಮಾಡಿಕೊಂಡಿರ್ತೀನಿ. ಇದನ್ನು ಒಂದು 5 ನಿಮಿಷ ನೀರಿಗೆ ಹಾಕ್ಬಿಟ್ರೆ ಅದು ಅರಳುತ್ತೆ. ಅದನ್ನು ಜ್ಯೂಸ್ಗೆ ಹಾಕಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಮತ್ತು ನಾನು ನನ್ನ ಮಕ್ಕಳಿಬ್ಬರು ಹೊರಗಡೆ ಜ್ಯೂಸು ಅಷ್ಟಾಗಿ ಇಷ್ಟಪಟ್ಟು ಕುಡಿಯಲ್ಲ. ನನ್ನ ಮಕ್ಕಳಾಗಿರ್ಬೋದು, ನಾನಾಗಿರ್ಬೋದು. ಮ್ಯಾಂಗೋ ಸೀಸನ್ ಬಂದರೆ ಸಾಕು ಈ ರೀತಿ ಜ್ಯೂಸ್ ಮಾಡಿಕೊಂಡು ತುಂಬ ಇಷ್ಟಪಟ್ಟು ಕುಡಿತೀವಿ. ಅಂದರೆ ಈಗ ಎಲ್ಲ ಏನು ಔಷಧಿ ಎಲ್ಲ ಹಾಕಿ ಹಣ್ಣು ಮಾಡ್ತಾರೆ. ಅಂದರೆ ಮರದಲ್ಲೇ ಹಣ್ಣಾಗಿರೋ ಹಣ್ಣು ಸೂಪರಾಗಿರುತ್ತೆ, ತಿನ್ನೋಕ್ಕೂ ಚೆಂದ ಅದು. ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಮ್ಯಾಂಗೋ ಅಂದರೆ. ಅವರು ಜ್ಯೂಸ್ ಎಲ್ಲ ಅಷ್ಟೇನು ಇಷ್ಟಪಟ್ಟು ಕುಡಿಯಲ್ಲ, ಬಟ್ ಹಣ್ಣಾದರೆ ತಿಂದ್ಕೋತಾರೆ. ಮಕ್ಕಳಿಗೆ ಜ್ಯೂಸ್ ಇಷ್ಟ. ಯಾರಿಗೂ ಒಟ್ಟಲ್ಲಿ ಹೆಂಗೋ ತಿಂದರೆ ಒಳ್ಳೇದಲ್ವಾ ಅಂತ ಹೇಳಿ ಕೇಳಿದ್ಲಲ್ಲ ಅಂತ ಹೇಳಿ ಮ್ಯಾಂಗೋ ಜ್ಯೂಸ್ ಮಾಡಿಕೊಡ್ತಾ ಇದ್ದೆ. ನೋಡ್ತಾ ಇರ್ಬೋದು. ಹಣ್ಣೆಲ್ಲ ಕಟ್ಟಿ ರೆಡಿ ಮಾಡಿ ಮಡಗ್ದೆ. ಅಷ್ಟರಲ್ಲಿ ಕಾಫಿ ಕೂಡ ಕುಡ್ಕೊ ಮಮ್ಮಿ ಅಂತ ಹೇಳಿ ಕಾಫಿ ಕೂಡ ತಂದು ಕೊಟ್ಟಳು. ತುಂಬ ಕೇರಿಂಗ್ ಮಾಡ್ತಾಳೆ. ನಂಗೆ ತಲೆನೋವು ಬಂದರೆ ಸಾಕು, ಏನಾದರೂ ಒಂದು ತೊಂದರೆ ಆದರೆ ಸಾಕು ತುಂಬ ಕೇರಿಂಗ್ ಮಾಡ್ತಾಳೆ ಮಗಳು. ಅದಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮ್ಯಾಂಗೋ ಮತ್ತು ಸಕ್ಕರೆ, ಹಾಲು 3 ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ನೀರು ಆ್ಯಡ್ ಮಾಡ್ತಾಯಿಲ್ಲ, ಬರೀ ಹಾಲು ಮತ್ತು ಸಕ್ಕರೆ, ಮ್ಯಾಂಗೋ 3 ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಅದಕ್ಕೆ ಐಸು ಮತ್ತು ಐಸ್ ಕ್ರೀಮು ಎಲ್ಲನೂ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ಗಳು ಹಾಕ್ಕೊಂಡು ತಿಂದ್ರಂತೂ ಅಮ್ಮ ಯಮ್ಮಿಯಾಗಿರುತ್ತೆ. ಐಸ್ ಕ್ರೀಮ್ ಮನೇಲಿ ಖಾಲಿಯಾಗಿತ್ತು. ಮನೇಲಿ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ ತಂದು ಮಡಗ್ತೀವಿ, ಏನಾದರೂ ಎಮರ್ಜೆನ್ಸಿಗೆ ಬೇಕು ಅಂತ ಹೇಳಿ. ಈಗ ಬೇಸಿಗೆ ಕೂಡ ಆಗಿರೋದ್ರಿಂದ ಕೋಲ್ಡ್ ಇರುತ್ತೆ, ತಿನ್ನೋಣ ಆಗಾಗ ಅಂತ ಅನ್ನಿಸ್ದಾಗೆಲ್ಲ ತಿನ್ಬೋದು ಅಂತ ಹೇಳಿ ಒಂದು ಫ್ಯಾಮಿಲಿ ಪ್ಯಾಕ್ನೇ ತಂದು ಮಡಿಕೊಳ್ತೀವಿ. ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಮಕ್ಕಳು ಯಾರೂ ಇಲ್ಲ ಅಂತೇಳಿ ತಂದೂ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಇಲ್ಲಿ ಮ್ಯಾಂಗೋ ಜ್ಯೂಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಜ್ಯೂಸ್ ಮಾಡೋಕ್ಕೋಸ್ಕರನೇ ಈ ಮಿಕ್ಸಿ ತರಿಸ್ಕೊಂಡಿದ್ದೀನಿ. ಯಾಕೆಂದರೆ ಅದರಲ್ಲೆಲ್ಲ ಖಾರ ಆಡಿಸ್ತೀವಿ, ಮಸಾಲೆ ಐಟಮ್ಗಳೆಲ್ಲ ಒಂಥರ ನನಗೆ ಕುಡಿಯೋಕೆ ಒಂಥರ ಚೆನ್ನಾಗಿರಲ್ಲ ಅಂತೇಳಿ ಹಸ್ಬೆಂಡ್ ಕೈಲಿ ಹಠ ಮಾಡಿಕೊಂಡು ಈ ಮಿಕ್ಸಿ ಜಾರ್ನ, ಅಂದರೆ ಈ ಮಿಕ್ಸಿದ ಜ್ಯೂಸ್ ಮಾಡೋ ಮಿಕ್ಸಿನ ತರಿಸ್ಕೊಂಡೆ. ತುಂಬ ಹೆಲ್ಪ್ಫುಲ್ ಆಗಿದೆ ನಿಜವಾಗ್ಲೂ. ತುಂಬಾ ಚೆನ್ನಾಗಿ ಅದು ಮಿಕ್ಸಿ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಮ್ಯಾಂಗೋ ಜ್ಯೂಸ್ ಕೂಡ ಪ್ರಿಪೇರ್ ಮಾಡ್ಕೊಂಡಾಯಿತು. ಫಸ್ಟ್ ಎಲ್ಲ ರೆಡಿ ಆಯಿತು. ಈಗ ಒಂದು ಸಣ್ಣದೊಂದು ಪೀಸ್ ಮಡಿಕೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿ ಅದರೊಳಗಡೆ ಮಿಕ್ಸ್ ಮಾಡೋಣ ಅಂತ ಹೇಳಿ. ಅದು ಕುಡಿಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಹುಳಿ ಹಾಕಿದ್ದಲ್ಲ ಕಾಮ್ ಕಸ್ತೂರಿನ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಲ್ತಿ ಕೂಡ ಒಳ್ಳೆಯದು. ಹಾಗೆ ಹಾಳು ಹೊಟ್ಟೆಲಿ ಕುಡಿದ್ರೆ ಕಾಮ್ ಕಸ್ತೂರಿನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೂಡ ಕುಡಿತೀನಿ, ಆಗಾಗ ಕುಡಿತಾನೆ ಇರ್ತೀನಿ. ಈ ರೀತಿ ಜ್ಯೂಸ್ ಮಾಡಿದ್ರೆ ಜಾಸ್ತಿ ನಾನು ಉಪಯೋಗಿಸೋದು. ಅದಾದಮೇಲೆ ಎಲ್ಲ ರೆಡಿ ಆಯಿತು. ಫ್ರಿಜ್ಜಿಗೆ ಇಟ್ಟುಬಿಟ್ಟು ಒಂದು 5 ನಿಮಿಷ, ಒಂದು 10 ನಿಮಿಷ ಏನಿದೆ ಫ್ರಿಜ್ಜಲ್ಲಿ ಇಟ್ಟರೆ ಕೋಲ್ಡ್ ಆಗಿರುತ್ತೆ, ಆವಾಗ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ರಿಜ್ಜಿಗೆ ತಗೋಗಿ ಮಡಗ್ತಾ ಇದ್ಲು. ಅಷ್ಟರಲ್ಲಿ ನಾನು ಕೂಡ ಒಂದು 10 ಮಿನಿಟ್ಸ್, ಒಂದು ಹಾಫ್ ಆನ್ ಅವರು ಹಸ್ಬೆಂಡ್ ಬರೋಷ್ಟರಲ್ಲಿ ನಿದ್ದೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಟಿ ವಿ ಹಾಕ್ಕೊಂಡ್ಲು. ಸೌಂಡ್ ಕಮ್ಮಿ ಕೊಡು ಮಗಳೇ, ಮಲಿಕೋಬೇಕು ಅಂತ ಹೇಳಿದೆ. ನನ್ನ ಮಗಳು ಇಬ್ಬರು ಕೂಡ ಇದ್ದರೆ ಟಿ ವಿ ಕಚ್ಚಾಡ್ತಾರೆ. ನನ್ನ ಮಗ ಮೋಟು ಪತ್ಲು, ಇವಳು ಬರೀ ಫಿಲಮೇ ನೋಡ್ತಾಳೆ. ಅದಾದಮೇಲೆ ಒಂದು 5 ನಿಮಿಷ ಮನ್ಗಿದ್ದು ಎದ್ದು ಬಂದು ರೆಡಿ ಆದೆ. ಫೈನಲಿ ನಿದ್ದೆ ಎಲ್ಲ ಮಾಡಿ ಫ್ರೆಶಪ್ ಆಗಿ ಮತ್ತು ರೆಡಿಯಾಗಿ ಈಗ ಸಿಟಿಗೆ ಹೋಗ್ತಾ ಇದ್ದೀವಿ ತರೋಕ್ಕೆ ಮೂಗ್ಬೆಟ್ಟು. ನನ್ನ ಅನಿಸಿ ಮೂಗ್ಬೆಟ್ಟೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವತ್ತು. ಪ್ರತಿಯೊಂದು ಜ್ಯುವೆಲರ್ ಅಂಗಡಿನೂ ಕೂಡ, ಒಡವೆ ಅಂಗಡಿನೂ ಕೂಡ ಸಿಕ್ಕಾಪಟ್ಟೆ ರಶ್ ಇರುತ್ತೆ.
ಫ್ರೆಂಡು ಕೂಡ ಬರ್ತೀನಿ ಅಂತ ಹೇಳಿದ್ದಾಳೆ. ಫ್ರೆಂಡ್ ಪಿಕಪ್ ಮಾಡಿಕೊಂಡು ಇಬ್ಬರು ಕೂಡ ಹೋಗಿ ತೊಗೊಂಡು ಬರ್ತೀವಿ. ಏನು ತೊಗೊಂಡು ಬಂದು ಏನು ಅಂತ ತೋರಿಸ್ತೀನಿ. ಬನ್ನಿ ಈಗ ಸದ್ಯಕ್ಕೆ ಹೋಗೋದ. ಫೈನಲಿ ಸಿಟಿಗೆ ಬಂದು ಹೊಡ್ಬೆ ಅಂಗಡಿಗೆ ಬಂದು ಫಸ್ಟು ಅಲ್ಲಿ ಇಲ್ಲಿ 4-5 ಅಂಗಡಿ ನೋಡ್ದು. ಅದಾದಮೇಲೆ ತುಳಸಿಗೆ ಬಂದು, ತುಳಸಿಯಿಂದ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು 2-3 ಅಂಗಡಿ ವಿಚಾರಿಸ್ತು. ಲಲಿತಾಗೆ ಹೋದೋ. ಲಲಿತಾದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದರು, ಎಲ್ಲ ಅಂಗಡಿಲೂ ರಶ್ ಇದ್ದರು. ಅವ್ನ ಡಿಸೈನ್ ಇಷ್ಟ ಅಂತ ಆಯಿತು ಅಂತ ಹೇಳಿ ಲಲಿತಾದಲ್ಲಿ ವಿಚಾರಿಸೋದಕ್ಕೆ 9 ವರ್ಷ ಅವ್ರು ಹೇಳಿದ್ದು, ಅದು 1 ಗ್ರಾಮು ಇರಲಿಲ್ಲ ಅಂತೇಳಿ ಫೈನಲಿ ಸಂತೋಷನ ಅಂಗಡಿಲಿ ನಾವು ಮೂಗ್ಬೆಟ್ಟೆ ತೊಗೊಂಡು ಫೈನಲಿ ಬೇಡ ಇನ್ನೊಂದು ಜನ ಏನಾರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಂತೋಷನೋ ಅಂಗಡಿಲಿ ತೊಗೊಂಡು ಮೂಗ್ಬೆಟ್ಟು ತೊಗೊಂಡು ಮನೆಗೆ ಬಂದು ಅಲ್ಲೇ ಏನಾರು ಜ್ಯೂಸ್ ಕುಡಿಯೋಣ ಅಂತ ಹೇಳ್ದೋ. ಬಟ್ ಮ್ಯಾಂಗೋ ಜ್ಯೂಸ್ ಮಾಡಿದ್ನ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದೆ. ಫ್ರೆಂಡ್ನು ಕೂಡ ಮ್ಯಾಂಗೋ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು, ತುಂಬ ಚೆನ್ನಾಗಿತ್ತು. ಹಸ್ಬೆಂಡು ನಾವು 3 ಸೀಟು ಕೂಡ ಜ್ಯೂಸ್ ಕುಡ್ಕೊಂಡು ತೋರಿಸ್ತಾ ಇದ್ದೆ. ಫೈನಲಿ ಏನೇನೋ ಅಂದ್ಕೊಂಡು ಹೋದೋ, ಏನೋ ಬೇರೆ ತಗೊಳ್ಳೋಣ ಅಂತೇಳಿ. ಅವಳು ಕೂಡ ರಿಂಗ್ ತೊಗೋಬೇಕು ಅಂತ ಅಂದ್ಕೊಂಡ್ಳು. ರಿಂಗೆಲ್ಲ ಇವತ್ತಂತೂ ಈ ರಸಿದ್ರು ಅಂತ ಹೇಳಿ ಸೆಲೆಕ್ಟ್ ಮಾಡೋಕ್ಕೂ ಕೂಡ ಆಗಲ್ಲ, ತೋರಿಸಲ್ಲ ಅಂತ ಹೇಳಿ ಕರೆಕ್ಟಾಗಿ ಇಬ್ಬರು ಒಂದೇ ಥರದ್ದು ಮೂಗ್ಬಿಟ್ಟು ತೊಗೊಂಡು ನೋಡ್ತಾ ಇರ್ಬೋದು. ಅಂದರೆ ತುಂಬ ತಗೊಂಡಿರೋ ಡಿಸೈನೇ ಇದ್ದು ನನಗಂತೂ ಯಾವುದೂ ಇಷ್ಟ ಆಗಲಿಲ್ಲ. ತುಂಬ ಅಲ್ಲಿ ಲಲಿತಾದಲ್ಲಿ ತುಂಬ ಇಷ್ಟ ಆಯಿತು, ಬಟ್ ಅಮೌಂಟ್ ಜಾಸ್ತಿ ಆಯಿತು. 1 ಗ್ರಾಮು ಇಲ್ಲ, ಅಷ್ಟು ಕೊಡಬೇಕಲ್ಲ 9,000 ಅಂತೇಳಿ ಬೇಡ ಅಂತ ಹೇಳಿದ್ಲು ಫ್ರೆಂಡು. ಅದಾದಮೇಲೆ ಇಲ್ಲಿ ಸಂತೋಷನ ಅಂಗಡಿಲಿ ಒಂದು ಇಷ್ಟ ಆಯಿತು ಅಂತ ಹೇಳಿ ಮುಗ್ಬಿಟ್ಟು ಇಬ್ಬರು ಕೂಡ ಒಂದೇ ಥರದ್ದು ತಗೊಂಡು, ಅಂದರೆ ಇವತ್ತು ತೊಗೊಳ್ಬೇಕಲ್ಲ ಅನ್ನೋ ಕಾರಣದಿಂದ ಇಬ್ಬರು ಕೂಡ ಅದೇ ಥರ ಒಂದೇ ಡಿಸೈನ್ ತೊಗೊಂಡು ಇಬ್ಬರು ಕೂಡ ಫೈನಲಿ ಅಂತೂ ಇಂತೂ ಇಷ್ಟ ಆಯಿತು ಮೂಗ್ಬೆಟ್ಟು. ಹೆಂಗೋ ಒಂದು ಇರಲಿ ಅಂತ ಹೇಳಿ ಅವಳು ರಿಂಗ್ ತೊಗೋಬೇಕು ಅಂತ ಅಂದ್ಕೊಂಡ್ಳು. ನಾನು ಕೂಡ ಒಂದು ಡೈಮಂಡಲ್ಲಿ ತೊಗೋಬೇಕು, ಒಂದು 10,000 ಒಳಗಡೆ ಅಂತ ಅಂದ್ಕೊಂಡಿದ್ದೆ. ಹಸ್ಬೆಂಡು ಕೊಡಿಸ್ತೀನಿ, ಸಂದೇನು ಮೂಗ್ಬೆಟ್ಟು ಬಿಚ್ಚಬೇಡ ನೀನು, ಯಾವಾಗಲೂ ಬಿಚ್ಚಿ ಆಗ್ತಾ ಇರ್ತೀಯ ಅಂತ ಹೇಳಿ ತೊಗೊಂಬಿಡು ಪರ್ಮನೆಂಟಾಗಿರಲಿ ಅಂತ ಹೇಳಿದ್ರು. ಬಟ್ ನನಗೆ ಯಾವುದು ಮೂಗ್ಬೆಟ್ಟು ಇಷ್ಟ ಆಗಲಿಲ್ಲ. ಅಲ್ಲಿ ತೋರಿಸೋರು ಇರಲಿಲ್ಲ, ಅಷ್ಟರಲ್ಲಿ ಯಾವ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಬೇಡ ಅಂತೇಳಿ ಅಂತೂ ಇಂತೂ ಫೈನಲ್ ಮೂಗ್ಬಿಟ್ಟು ತಗೊಂಡು ಬಂದು. ಅಪ್ಪನ ಜೊತೆ ಮಾಡಿದ್ಲು ವಿಡಿಯೋ ಅದ ಫೈನಲಿ ಜ್ಯೂಸ್ ಎಲ್ಲ ಬಂದ ತಕ್ಷಣ ಶಾಪಿಂಗ್ ಎಲ್ಲ ಮಾಡಿಕೊಂಡು ಒಡವೆ ಅಂದರೆ ಒಂದು ಚಿಕ್ಕದಾಗಿ ಮೂಗ್ಬಿಟ್ಟು ತೊಗೊಂಡು ಬಂದ ತಕ್ಷಣ ಸುಸ್ತಾಗಿತ್ತು ಅಂತ ಹೇಳಿ ಮ್ಯಾಂಗೋ ಜ್ಯೂಸ್ ಮಾಡಿದ್ದೆ. ನನ್ನ ಫ್ರೆಂಡ್ಗೂ ಕೊಟ್ಬಿಟ್ಟು, ನಾವು ಕೊಟ್ಬಿಟ್ಟು, ಹಸ್ಬೆಂಡ್ ಕೊಟ್ಬಿಟ್ಟು ಒಂದು 5 ನಿಮಿಷ ಮಾತಾಡಿ ಈಗ ಅವಳು ಮೂಗ್ಬಿಟ್ಟು ತೊಗೊಂಡು ಅವಳ ಮನೆಗೆ ಅವಳು ಹೋದ್ಲು. ಈಗ ಏನು ತೊಗೊಂಡೆ ಅಂತ ಹೇಳ್ತೀನಿ. ತೋರಿಸೋಕ್ಕಿಂತ ಮುಂಚೆ ಸಿಕ್ಕಾಬಟ್ಟೆ ಜ್ಯುವೆಲರಿ ಶಾಪು, ಸಿಕ್ಕಾಬಟ್ಟೆ ರಶ್ ಇತ್ತು. ಒಂದು ಚಿಕ್ಕ ಅಂಗಡಿನೂ ಕೂಡ ಅಷ್ಟೊಂದು ಅಷ್ಟು ಜನ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ, ಅಷ್ಟು ಜನ ಇದ್ದರು, ಸಿಕ್ಕಾಬಟ್ಟೆ ಜನ ಇದ್ದರು. ಪ್ರತಿಯೊಂದು ಚಿಕ್ಕ ಶಾಪಲ್ಲೂ ಕೂಡ ಯಾವ ಅಂಗಡಿಲಿ ಇಲ್ಲ ಅನ್ನಂಗೆ ಇಲ್ಲ, ಎಲ್ಲ ಜ್ಯುವೆಲರಿ ಶಾಪಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇದ್ದರು. ನನಗೆ ಜ್ಯುವೆಲರಿ ಶಾಪಲ್ಲಿ ನೋಡಿದ ಮಟ್ಟಿಗೆ ತುಂಬ ದೊಡ್ಡ ಜ್ಯುವೆಲರಿ ತಗೊಳ್ದು ಹೋದ್ರು ಕೂಡ ಚಿಕ್ಕದು ಒಂದು ಮೂಗ್ಬೆಟ್ಟು, ಕಾಲ್ಚೆನು ಅಂಥದ್ದು ತಗೊಳ್ತಾ ಇದ್ರು ಸಿಕ್ಕಾಪಟ್ಟೆ ಜನ. ಮೂಗ್ಬೆಟ್ಟು ಏನು ಮೂಗ್ಬೆಟ್ಟು ಏನು ಸೆಕ್ಷನ್ ಇದೆ ಆ ಸೆಕ್ಷನಲ್ಲಿ ಸಿಕ್ಕಾಪಟ್ಟೆ ರಶ್ಶು. ಎಲ್ಲ ಪ್ರತಿಯೊಬ್ಬರು ಮೂಗ್ಬೆಟ್ಟು ನೋಡೋದು, ಒಂದು ಚಿಕ್ಕಪುಟ್ಟ ಸಣ್ಣ ತೊಗೊಂಡು ಹೋಗೋಣ ಅನ್ನೋದ್ರೆ ಮೂಗ್ಬೆಟ್ಟು ಸೆಕ್ಷನ್ ತುಂಬ ಜನ ಇದ್ದರು. ಇದೆಲ್ಲ ಮಾಮೂಲಿ ಆ್ಯಕ್ಚುಲಿ ದೊಡ್ಡದು ಲಾಂಗ್ ಸರ ಅದು ಇದು ಅಂತ ನೋಡ್ತಾನೆ ಇದ್ದರು. ನನಗೆ ನೋಡಿಸಿದ ಮಟ್ಟಿಗೆ ಮೂಗ್ಬೆಟ್ಟು ಸೆಕ್ಷನಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಫೈನಲಿ ಏನು ತೊಗೊಂಡು ಬಂದೆ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದೆ, ಫೈನಲಿ ಮೂಗ್ಬೆಟ್ಟು ತೊಗೊಂಡು ಬಂದಿದ್ದೀನಿ. ನಾವು ಅಂದ್ಕೊಂಡಿದ್ದೆ ಹೋಗಿದ್ದೆ ಒಂದು ಅಂದ್ಕೊಂಡು, ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡು ಹೋದೆ ಏನಾದರೂ ಬೇರೆ ರಿಂಗಲ್ಲಿ ಅಥವಾ ರಿಂಗ್ ಈ ಓಲೆ ಅಥವಾ ಸೈಡು ಬಟ್ಟಲ್ಲಿ ನೋಡೋಣ ಅಂತ. ಇವತ್ತಿನ ಚಿನ್ನದ ರೈಟ್ ಬಂದು ಅಕ್ಷಯ ತೃತೀಯ ದಿನ 8,900 ಅಲ್ವ ರೀ, 8,900 ಇವತ್ತಿನ ರೈಟು. ಕೂಲಿ ವೇಸ್ಟೇಜ್ ಎಲ್ಲ ಸೇರಿಸಿ 1 ಗ್ರಾಮ್ಗೆ 10,000 ಬೀಳ್ತು. ನನಗೆ ಒಂದು ಪೇರ್ ನೋಡ್ದು ಮೂಗ್ಬೆಟ್ಟು ಮತ್ತು ಸೈಡ್ ಬಟ್ಟೆಗೆ ಆಗ್ಬೋದು, ಅದನ್ನು ನೋಡೋದು ಪೇರ್ ಚೆನ್ನಾಗಿತ್ತು. ಸಿಂಗಲ್ಲೂ ಹಾಕೋಬೋದು ಮೂಗ್ಬೆಟ್ಟಿಗೆ ಅಥವಾ ಇಯರಿಂಗ್ ಆಗಿ ಆದರೂ ವೇರ್ ಮಾಡ್ಬೋದು. ಚೆನ್ನಾಗಿತ್ತು ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಒಂದೇ ಥರ ಡಿಸೈನ್ ತಗೊಳ್ಳೋಣ ಅಂತ ನೋಡಿದು. ಅದು 800 ಮಿಲಿ 800 ಮಿಲಿ ಏನೋ ಇದೆ, 800 ಮಿಲಿ, ಇನ್ನು 200 ಮಿಲಿ ಕಮ್ಮಿ 1 ಗ್ರಾಮ್ಗೆ. ಅದು 9,650 ರೂಪಾಯಿ ಹೇಳಿದ್ರು. 1 ಗ್ರಾಮು ಇಲ್ಲ, ಅಷ್ಟಕ್ಕೆ ಆಯ್ತು. ನಾನು ಅಲ್ಲೇ 1 ಗ್ರಾಮು ಬರ್ತಾ ಇಲ್ವಲ್ಲ ಹೋಗ್ಲಿ ಅಷ್ಟೊಂದು ಅಮೌಂಟ್ ಕೊಡೋಕ್ಕೆ ಅಂತ ಹೇಳಿ ನಮ್ಗೆ ಯಾಕೋ ಮನಸ್ಸಿಗೆ ಒಂಥರ ಗಜಿಬಿಜಿ ಅಂತ ಅನ್ನಿಸ್ತು. ಯಾಕೋ ಬೇಜಾರಾಯಿತು, ಇಷ್ಟು ಕೊಡಬೇಕಾ 800 ಮಿಲಿಗೆ ಅಂತ ಹೇಳಿ. ಚೆನ್ನಾಗಿತ್ತು, ಡಿಸೈನ್ ಚೆನ್ನಾಗಿತ್ತು, ಹೊಸ ಡಿಸೈನ್ ಇಷ್ಟ ಆಯಿತು ನೋಡಿದ ತಕ್ಷಣ ಅಂದ್ಬಿಟ್ಟು ಏನು ನೋಡಲೇ ಇಲ್ಲ, ಅದನ್ನೇ ನೋಡ್ದೋ. ಲಲಿತಾದಲ್ಲಿ ಹೋಗಿದ್ದು. ಅದಾದಮೇಲೆ ತುಳಸಿ ನೋಡ್ದೋ, ಮತ್ತು ಇನ್ನು ಸಂತೋಷನ ಅಂಗಡಿಲಿ ನೋಡ್ದೋ, ಸುಮಾರು ಅಂಗಡಿ ನೋಡ್ದೋ. ಫೈನಲ್ ನಾವು ತುಳಸಿಲಿ ಸೆಲೆಕ್ಟ್ ಮಾಡಿದ್ದೋ, ಬಟ್ ಅಲ್ಲೂ ಇಷ್ಟ ಆಗಲಿಲ್ಲ.
ಅದಾದ್ಮೇಲೆ ಲಲಿತಾದಲ್ಲಿ ಬಂದು ಅದೊಂದು ನೋಡ್ದೋ, ಲಲಿತಾ ಜುವೆಲ್ ಅಂತ ಅಶೋಕ ರೋಡಲ್ಲಿದೆ, ಅಲ್ಲಿ ನೋಡ್ದೋ. ಅಲ್ಲಿ ಇಷ್ಟ ಆಯಿತು, ನೋಡಿದ ತಕ್ಷಣ ಇಷ್ಟ ಆಯಿತು. ನಮ್ಮ ಕಡೆಯವ್ರು ನೋಡ್ತಾ ಇರು ಅಂತ ಹೇಳಿ ನಾವು ನೋಡೋಕ್ಕೆ ಅಂತ ಹೋದೋ. ಅಲ್ಲಿ ನೋಡ್ತಾ ಇದ್ದಂಗೆ ನೋಡ್ದೋ, ಅದು ಅಟ್ರಾಕ್ಷನಾಗಿ ಕಾಣಿಸ್ತು ಅಂತ ಇಬ್ಬರು ಸೆಲೆಕ್ಟೇ ಮಾಡಲಿಲ್ಲ ಬೇರೆದು, ಅದನ್ನೇ ಹಾಕೋಣ ಅಂದ್ಬಿಟ್ಟು ಕೇಳಿದ್ರೆ ಅವ್ರು ಅಷ್ಟು ಹೇಳಿದ್ರು. ಇಬ್ಬರಿಗೂ ಅಲ್ಲಿಗೆ 4,000 4,500 4,500 ಒಟ್ಟು 10,000 ಅಂದ್ಕೊಳ್ಳಿ. ಒಬ್ರೊಬ್ರಿಗೆ ಅಷ್ಟೊಂದು ಬೀಳ್ತು. ಅವ್ರು ಮಿನಿಮಮ್ ಒಂದು ಕಮ್ಮಿ ಮಾಡ್ಕೋತೀವಿ ಅಂದರೆ 4,000 ರೂಪಾಯಿ ಆಗುತ್ತೆ. ಅಷ್ಟು 400 ಮಿಲಿಗೆ ಬರೀ 4,000 ರೂಪಾಯಿ ಕೊಡಬೇಕಂತ ಹೇಳಿ ನನ್ನ ಫ್ರೆಂಡ್ ಯಾಕೋ ಒಪ್ಪಲಿಲ್ಲ. ನನಗೂ ಯಾಕೋ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿ ನಾವು ಮತ್ತೆ ರಿಟರ್ನ್ ಬಂದು ತುಳಸಿಲಿ ಬಂದು. ತುಳಸಿಲೂ ಕೂಡ ಇಷ್ಟ ಆಗಲಿಲ್ಲ. ಅಲ್ಲಿ ನೋಡ್ದು, ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ತುಳಸಿಲಿ ಸಿಕ್ಕಾಪಟ್ಟೆ ದೊಡ್ಡ ಐಟಮ್ಗಳು ಸಿಗುತ್ತೆ, ವೆರೈಟಿ ಕಲೆಕ್ಷನ್ ಸಿಗುತ್ತೆ. ಬಟ್ ಸಣ್ಣ ಐಟಮ್ಗೆ ಸಂಬಂಧಪಟ್ಟದಾಗೆ ಆ ಥರ ಚಿಕ್ಕದ ಐಟಮ್ ಇರಲಿಲ್ಲ. ಬಟ್ ನೋಡ್ದು ಸುಮಾರಾಗಿತ್ತು ಅಂತ ಹೇಳಿ ನನಗೆ ಇಷ್ಟ ಆಗಿಲ್ಲ. ಆಮೇಲೆ ಸಂತೋಷ್ ಅನ್ನೋ ಅಂಗಡಿಗೆ ಬಂದು ಅಲ್ಲಿ ಇನ್ನು ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಫೈನಲಿ ತೊಗೊಳ್ಬೇಕಲ್ಲ ಅಂತ ಹೇಳಿ, ಇವತ್ತು ದಿನ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ತೊಗೋಬೇಕಲ್ಲ ಅಂತ ಹೇಳಿ ತೊಗೊಂಡು ಫೈನಲಿ ಈ ಮೂವ್ಬೆಟ್ ಪರ್ಚೇಸ್ ಮಾಡ್ದು. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಅದು ಝೂಮ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ, ಫೋಟೋ ಹಾಕಿರ್ತೀನಿ. ನನಗಂತೂ ಇಷ್ಟ ಆಯಿತು. ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ಇನ್ನೊಂದು ಇಷ್ಟ ಆಗಿತ್ತು. ಅದು ನಾವು ಲಲಿತಾದಲ್ಲಿ ನೋಡಿದ್ದು ಕೂಡ ಇದೇ ಡಿಸೈನಲ್ಲಿ ಬೇರೆ ಪ್ಯಾಟ್ರನ್ ಇತ್ತು, ಒಂದು ಸ್ವಲ್ಪ ಚೇಂಜ್ ಇತ್ತು. ನನಗೆ ಅದು ಇಷ್ಟ ಆಯಿತು, ಇಬ್ಬರಿಗೂ ಇಷ್ಟ ಆಯಿತು. ನೋಡಿದ ತಕ್ಷಣ ಇಷ್ಟ ಆಯಿತು, ಹೊಸ ಡಿಸೈನು ಅಂತ ಹೇಳಿ. ಬಟ್ ಅಷ್ಟು ಹೇಳಿದ್ರಲ್ಲ ಅಮೌಂಟು ಅಂತ ಹೇಳಿ ನಾವು ಹಿಂಜರ್ದು. ಫೈನಲಿ ಒಂದು ಮೂವ್ಬೆಟ್ ಇಬ್ಬರು ಒಂದೇ ಡಿಸೈನ್ ತೊಗೊಂಡಿದ್ದೀವಿ, ಫ್ರೆಂಡ್ಸು ಮತ್ತು ನಾನು ಇಬ್ಬರು ಕೂಡ, ಅವಳು ಮತ್ತು ಇಬ್ಬರು. ನೋಡ್ಬೋದು ಈಗ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಅಂದರೆ ಅದು ವೈಟ್ ಸುತ್ತ ಗೋಲ್ಡ್ ಬಂದು ಮಧ್ಯ ವೈಟ್, ಸುತ್ತ ವೈಟ್ ಹರಳು, ಅದ್ರ ಮೇಲೆ ಬ್ಲ್ಯಾಕ್ ಪ್ಯಾಟರ್ನ್ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ. ಅಂದರೆ ಹತ್ತಿರದಿಂದ ಝೂಮ್ ಮಾಡಿದ್ರೆ ಅದು ಬ್ಲರ್ ಥರ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಥರ ಹಿಂಗೆ ಕಾಣಿಸುತ್ತೆ. ಹೆಂಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಿದೆ. ಅಕ್ಷಯ ತೃತೀಯ ದಿನ ಒಂದು ಮೂವ್ಬೆಟ್ ಅಂತೂ ಈ ವರ್ಷ. ಹೋದ ವರ್ಷ ರಿಂಗ್ ತೊಗೊಂಡಿದ್ದೆ 1.5 ಗ್ರಾಮ್ಗೆ. ಹೋದ ವರ್ಷ 1.5 ಗ್ರಾಮ್ ಹೋದ ವರ್ಷ ರಿಂಗ್ ತೊಗೊಂಡಿದ್ವಲ್ಲ, ಎಷ್ಟಾಗಿತ್ತು ಅದು? ಬರೀ 18,000 ಅಲ್ವಾ? 18,000 15,000? 15ರಿಂದ 18 ಆಗಿತ್ತು ಅಂತ ಅನ್ಸುತ್ತೆ. ಅದು ಗ್ರೀನ್ ಕಲರ್ ಬಿಚ್ ಮಡಗಿದ್ದೀನಿ. ಆ ಡ್ಯೂಟಿಗೆಲ್ಲ ಹೋಗ್ತಾ ಇರ್ತೀನಲ್ಲ, ಒಂದು ಸ್ವಲ್ಪ ಕೆಲಸ ಇದ್ದಾಗ ಅದು ಏನಾದರೂ ಅಂತ ಹೇಳಿ ಹರಳೆಲ್ಲ ಬಿದ್ದೋಗುತ್ತೆ ಅಂತ ಹೇಳಿ ಅದರ ಫಂಕ್ಷನ್ ಇದ್ದರೆ ಮಾತ್ರ ಹಾಕೊಂಡು ಹೋಗ್ತೀನಿ. ಅದಕ್ಕೆ ಬಿಚ್ ಮಾಡಿಬಿಟ್ಟಿದ್ದೀನಿ. ಈ 18 ಆವಾಗ ಬರೀ 1.5 ಗ್ರಾಮ್ಗೆ 18,000 ಇತ್ತು ನಾವು ತೊಗೊಂಡಿದ್ದದು. ಈಗ 1.5 ಗ್ರಾಮ್ಗೆಲ್ಲ ನಿಜವಾಗ್ಲೂ 1 ಗ್ರಾಮಿಲ್ಲ ಆಲೇ 9,000 ರೂಪಾಯಿ ಅಂತಂದರೆ ಲೆಕ್ಕ ತಗೊಳ್ಳಿ. ಅದಕ್ಕೆ ಮೂವ್ಬೆಟ್ ಈ ವರ್ಷ ಮೂವ್ಬೆಟ್. ನೆಕ್ಸ್ಟ್ ವರ್ಷ ಏನು ತೊಗೊಳೋದ ಏನು ಅಂತ ನೋಡೋಣ. ವರ್ಷ ಮೂವ್ಬೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ವರ್ಷ ಒಂದೊಂದು ವರ್ಷ ಒಂದೊಂದು ಡಿಫ್ರೆಂಟಾಗಿ ಜಾಸ್ತಿ ನನ್ನಲ್ಲಿ ಕಲೆಕ್ಷನ್ ಅಂದರೆ ಮೂವ್ಬೆಟ್ ಕಲೆಕ್ಷನ್ ಅಂತ ಅಂದ್ಕೊಳ್ತೀನಿ. ಯಾಕೆ ಮೂವ್ಬೆಟ್ ಅಂದರೆ 1,000 2,000 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಈ ಮೂವ್ಬೆಟ್ ಎಷ್ಟಿರ್ಬೋದು, ನಾವು ಎಷ್ಟು ಪರ್ಚೇಸ್ ಮಾಡ್ದೋ 2 ಮೂವ್ಬೆಟ್ಟಿಂದ ಅಂತ ನಿಮಗೆ ಒಂದು ಸ್ವಲ್ಪ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಎಷ್ಟು ಅಮೌಂಟು ಅಂತ. ಆಮೇಲೆ ನಾನು ಕಮೆಂಟಲ್ಲಿ ಅಮೌಂಟ್ ಎಷ್ಟಾಯಿತು ಅಂತ ತಿಳಿಸ್ತೀನಿ. ನನಗಂತೂ ಇಷ್ಟ ಆಯಿತು ಮೂವ್ಬೆಟ್ಟು, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಡೈಲಿ ಏನು ಮಾಡ್ತೀನಿ, ಒಂದು ಸ್ವಲ್ಪ ಯಾವುದಾದ್ರು ಡ್ರೆಸ್ ಮ್ಯಾಚಿಂಗ್ ಏನಾದ್ರು ಇದ್ದರೆ ಅದು ಎಲ್ಲರೂ ಹೊರಗಡೆ ಹೋದಾಗ ದೊಡ್ಡದು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ನಾನು ದೊಡ್ಡದಾಗೇ ಜಾಸ್ತಿ ತಗೊಳ್ತೀನಿ. ಅದಕ್ಕೋಸ್ಕರ ಈ ವರ್ಷ ಅಕ್ಷಯ ತೃತೀಯ ದಿನ ನನ್ನ ದಿನ ಹೀಗಿತ್ತು, ಈ ರೀತಿ ಇತ್ತು. ಮಾರ್ನಿಂಗ್ ಪೂಜೆ ಮಾಡಿದ್ದಾಗಿರ್ಬೋದು ಅಥವಾ ಬ್ರೇಕ್ಫಾಸ್ಟು, ಒಂದು ಸ್ವಲ್ಪ ತಲೆನೋವು ಬರ್ದೋಗಿದ್ರೆ ಎಲ್ಲಾದರೂ ಹೋಗ್ಬೋದಿತ್ತು. ಸಿಕ್ಕಾಪಟ್ಟೆ ಇನ್ನೂ ಕಮ್ಮಿ ಆಗಿಲ್ಲ ನೋಡಿ. ಇಲ್ಲಿಂದ ಇಲ್ಲಿ ಗಂಟೆ ಮಾತ್ರ ನುಂಗಿದ್ದೀನಿ. ಆದರೂ ಕೂಡ ಒಂಥರ ಮಾತ್ರೆ ನುಂಗಿದ್ಮೇಲೆ ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಆಗಿದೆ, ಪರವಾಗಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ನೋವು ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟು ನನ್ನ ಇವತ್ತಿನ ದಿನ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಹಾಕೊಂಡು ಫಾಲೋ ಮಾಡೋದು ಮರಿಬೇಡಿ. ಹಾಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರಾಗಬೇಡಿ. ನನ್ನ ಹಳೆ ಯೂಟ್ಯೂಬ್ ಚಾನಲ್ ಏನಿದೆ, ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ಲು ಅನಿವಾರ್ಯ ಕಾರಣದಿಂದ ಅದು ಬರ್ತಾ ಇಲ್ಲ. ಓಪನ್ ಆಗುತ್ತೆ, ಬಟ್ ನನಗೆ ವಿಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ. ಅದರಲ್ಲಿ ನನ್ನದು ಅದೇನೋ ಮೊಬೈಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಅದನ್ನು ಚಾನಲ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಅದರಲ್ಲಿ ಸಬ್ಸ್ಕ್ರೈಬ್ ಆಗೋರು ಆ ಚಾನಲ್ ನಿಲ್ಲಿಸ್ಬಿಟ್ಟಿದ್ದೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ನನ್ನ ಈ ಹೊಸ ಚಾನಲ್ಗೆ ಏನಿದೆ ಸಬ್ಸ್ಕ್ರೈಬ್ ಆಗಿ
ಆಗಿ ಲೈಕ್ ಮಾಡಿ. ಅದಕ್ಕೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ ಈ ವಿಡಿಯೋಗೂ ಕೂಡ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಪದೇ ಪದೇ ಹೇಳ್ತಾ ಇರ್ತೀನಿ ಅಂತ ಬೇಜಾರಾಗಬೇಡಿ, ಯಾಕೆಂದರೆ ನಿಮ್ಮ ಸಪೋರ್ಟ್ ನಮ್ಗೆ ಮೇನ್ ಇಂಪಾರ್ಟೆಂಟು. ನಿಮ್ಮ ಲೈಕ್ಸು ಪ್ರತಿಯೊಂದು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ತಿಳಿಸಿದ್ರೆ ನಮಗೆ ಈ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಸಿಕ್ತಂಗೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದು ಸೇಮ್ ಚಾನಲ್ಲೇ, ಬಟ್ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಇಟ್ಟಿದ್ದೀನಿ ಅಷ್ಟೇ. ಈಗಿಟ್ಟಿರೋ ಚಾನಲ್ ಬಂದು ಮುದ್ದು ಶಿಲ್ಪ ಸವಾರಿ ಲೈಫ್ ಸ್ಟೈಲ್ ಅಂತ. ಅದು ಬರೀ ಸವಾರಿ ಲೈಫ್ ಸ್ಟೈಲ್ ಅಂತ ಇತ್ತು. ಈಗ ಒಂದು ಸ್ವಲ್ಪ ಮುಂದೆ ಡಿಫ್ರೆಂಟಾಗಿರಲಿ ಅಂತ ಸೇರಿಸಿದ್ದೀನಿ ಅಷ್ಟೇ. ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ವೇಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರು ಅಂತ. ಅದಕ್ಕೋಸ್ಕರ ಆ ಚಾನಲ್ ನಿಮ್ಮನೆ ಕನ್ನಡದಿಂದ ಒಂಥರ ಓಪನ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಹೊಸದಾಗಿ ಓಪನ್ ಮಾಡಿರೋ ಚಾನಲ್ ಬಂದು ಮುದ್ದು ಶಿಲ್ಪ ಸವಾರಿ ಲೈಫ್ ಸ್ಟೈಲ್ ಅಂತ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಯೂಟ್ಯೂಬಲ್ಲಿ ನನ್ನ ಮುದ್ದು ಶಿಲ್ಪ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.